ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಮಂಡ್ಯ ನಗರದ ಅಶೋಕನಗರ 3ನೇ ಕ್ರಾಸ್ನಲ್ಲಿರುವ ಸ್ಪಂದನ ಆಸ್ಪತ್ರೆಯಲ್ಲಿ ನೂತನ ಕ್ಯಾತ್ ಲ್ಯಾಬ್ ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ನೂತನ ಕ್ಯಾತ್ ಲ್ಯಾಬ್ ಅನ್ನು ಸಂಸದರು ಹಾಗೂ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸೈನ್ಸ್ ಮತ್ತು ರಿಸರ್ಚ್ ಸೆಂಟರ್ನ ಮಾಜಿ ನಿರ್ದೇಶಕರಾದ ಡಾಕ್ಟರ್ CN ಮಂಜುನಾಥ್ ರವರು ಲೋಕಾರ್ಪಣೆಗೊಳಿಸಿದರು. Right lamp. Yes sir, yes sir. Good. Patient data last year. ಆಯಿತು ಅದು ಮುಗಿದೆಯಾ? ಇಲ್ಲ ಸರ್, ಇವಾಗ ಆನ್ ಮಾಡ್ತಿಲ್ಲ. ಸೊ ಇದು ನಿಮಗೋಸ್ಕರ ಆಗ್ತಿರೋದು. ಥ್ಯಾಂಕ್ ಯು ಸರ್. ಇನ್ನು ಏನಕ್ಕೆ ಯೂಸ್ ಮಾಡ್ತಾರೆ? ಬ್ಲಾಕ್ ಇಲ್ಲ ಇದಕ್ಕೆ. ಈಗ ನೋಡಿ ಇಲ್ಲಿ ಬಲಗಡೆ ಅದು ಕೆಳಗಡೆ ತನಕ ಇರಬೇಕಾಗಿತ್ತು, ಅಲ್ಲಿ ಕಟ್ಟಾಗಿದೆ. ಇದು ಆಂಜಿಯೋಪ್ಲಾಸ್ಟಿ ಮಾಡಿದ್ದಾರೆ ನೋಡಿ, ಮೇಲ್ಗಡೆ ಕಪ್ಪು ಇದೆಯಲ್ಲ ಅಷ್ಟೇ ಕಾಣ್ತಾ ಇರೋದು, ಈಗ ಫುಲ್ ಕಾಣ್ತಾ ಇದೆ. ಈಗ ಮಧ್ಯ ಈಗ ಒಂದು ಸ್ಟೆಂಟ್ ಅಂತ ಈಗ ನೋಡಿ ಗೊತ್ತಾಗುತ್ತೆ. ಏನಿಲ್ಲ, ಬ್ಲ್ಯಾಂಕ್ ಎಕ್ವಿಪ್ಮೆಂಟ್. ನಂಜಪ್ಪ ಮಂಜುನಾಥ್, ಡಾಕ್ಟರ್ CN ಮಂಜುನಾಥ್. ವೈದ್ಯಕೀಯ ಕ್ಷೇತ್ರದ ಸೇವೆಯನ್ನು ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಇಂಟರ್ನಾಗಿ ಆರಂಭಿಸಿದ ಇವರು ನಂತರ 1885ರಲ್ಲಿ ರಾಜಕೀಯ ಸ್ಥಿತ್ಯಂತರಗಳ ನಡುವೆಯೂ ಅಬಾಧಿತವಾಗಿ ಹುದ್ದೆಯನ್ನು ಮುಂದುವರೆದು 2024 ಜನವರಿ 31ರಂದು ಹುದ್ದೆಯಿಂದ ನಿವೃತ್ತರಾಗುವ ವೇಳೆಗೆ ಹೆಗ್ಗಳಿಕೆ ಇವರದು. ಇವರಿಗೆ ಸಂತ ಪ್ರಶಸ್ತಿಗಳ ಬಗ್ಗೆ ಹೇಳುವುದಾದರೆ, ಚಿಕಿತ್ಸೆಯಲ್ಲಿ ಹಗಲಿರುಳೆನ್ನದೆ ಶ್ರಮಿಸಿದ ಇವರು ತತ್ಫಲವಾಗಿ ಜನಮಾನಸದಲ್ಲಿ ಹಿರೇಶ್ವರನಂತೆ ಕೊಂಬಲಿಸುತ್ತಿರುವರು. ಇದೇ ಕಾರಣದಿಂದಾಗಿ ಇತ್ತೀಚೆಗೆ ನಡೆದ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಇಂತಹ ಧೀಮಂತ ವ್ಯಕ್ತಿಯು ತನ್ನ ಬಿಡುವಿಲ್ಲದ ಸಮಯದಲ್ಲೂ ಸಹ ಸ್ಪಂದನ ಆಸ್ಪತ್ರೆಯ ಕ್ಯಾತ್ ಲ್ಯಾಬ್ ಅನ್ನು ಉದ್ಘಾಟಿಸಲು ಒಪ್ಪಿ ನೆರವೇರಿಸಿ ಈಗ ಈ ಹಾಗೂ ವೈಯಕ್ತಿಕವಾಗಿ ತಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಸರ್. ಡಿಗ್ರಿ ಮೇಡಮ್ ನಮ್ಮ ಜೊತೆ ಇರೋದು ನಮ್ಮ ಸೌಭಾಗ್ಯವೂ ಹೌದು, ಹಾಗೂ ಈ ಸಮಯದಲ್ಲಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ವೆಚ್ಚವು ಕೈಗೆಟುಕುವ ದರದಲ್ಲಿರಬೇಕೆಂಬುದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ತನ್ನ ರೋಗಕ್ಕೆ ಚಿಕಿತ್ಸೆಯನ್ನು ಘನತೆಯಿಂದ ಮುಕ್ತವಾದ ಪರಿಸರದಲ್ಲಿ ಹಾಗೂ ಮಮಕಾರವುಳ್ಳ ದಾದಿಯರಿಂದ ಪಡೆಯಬೇಕೆಂಬ ನಿಟ್ಟಿನಲ್ಲಿ ಮಂಡ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರೈವೇಟ್ ಲಿಮಿಟೆಡ್ನ ಕೂಸಾಗಿ ಜನ್ಮ ತಾಳಿಸಿದೆ ಸ್ಪಂದನ ಆಸ್ಪತ್ರೆ. ಪ್ರತಿಯೊಬ್ಬ ರೋಗಿಯು ತನ್ನ ಎಲ್ಲ ರೋಗ ಪರೀಕ್ಷೆ, ಔಷಧಿಗಳು ಹಾಗೂ ವಿವಿಧ ವಿಭಾಗಗಳ ವೈದ್ಯರ ಸಂದರ್ಶನ ಹಾಗೂ ಇನ್ನಿತರ ಅವಶ್ಯಕತೆಗಳನ್ನು ಒಂದೇ ಸೂರಿನಲ್ಲಿ ಪಡೆಯಲು ಅನುಕೂಲವಾಗಲೆಂದು ಸ್ಪಂದನ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಪ್ರಯೋಗಾಲಯ, ಎಕ್ಸ್ರೇ, ಅಲ್ಟ್ರಾಸೌಂಡ್, CT ಸ್ಕ್ಯಾನ್ ಹಾಗೆ ಇತರೆ ಸೇವೆಗಳನ್ನು ಹೊಂದಿರುತ್ತೇವೆ. ಜನರಲ್ ಮೆಡಿಸಿನ್, ಸರ್ಜರಿ, ಪೀಡಿಯಾಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ, ಪಲ್ಮನಾಲಜಿ ಹಾಗೂ ಇತರೆ ವಿಭಾಗಗಳನ್ನು ಹೊಂದಿದೆ. ಇದರ ಜೊತೆಯಲ್ಲಿ ಮಂಡ್ಯದಲ್ಲಿ ಪ್ರಥಮ ಬಾರಿಗೆ ಟ್ರಾನ್ಸ್ಫೊರಾಮಿನಲ್ ಸ್ಪೈನ್ ಸರ್ಜರಿ ಕೊಪಿಕ್ ಸ್ಪೈನ್ ಸರ್ಜರಿ ಇದನ್ನು ಸಹ ಮಾಡುತ್ತಾ ಬಂದಿದೆ. ಇದರ ಜೊತೆಯಲ್ಲಿ ನ್ಯೂರೋಸರ್ಜರಿಯಿಂದ ಕ್ರೇನಿಯೋಟಮಿ, ಬರ್ಹೋಲ್ ಸರ್ಜರೀಸ್ ಆ್ಯಂಡ್ ಅದರ್ ಸ್ಪೈನ್ ಸರ್ಜರೀಸ್ ಕೂಡ ಮಾಡುತ್ತಿದ್ದೇವೆ. ಕ್ಯಾನ್ಸರ್ನಂಥ ಗಂಭೀರ ಕಾಯಿಲೆಗೆ ಶಸ್ತ್ರಚಿಕಿತ್ಸೆಯನ್ನು ಹಾಗೂ ಕೀಮೋಥೆರಪಿಯನ್ನು ಸಹ ಪ್ರಾರಂಭಿಸಿ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ. ಇದರ ಜೊತೆಗೆ ಡಯಾಲಿಸಿಸ್ ಘಟಕವನ್ನು ಸ್ಥಾಪಿಸಿ ತಿಂಗಳಿಗೆ ಸರಾಸರಿ 500 ಡಯಾಲಿಸಿಸ್ಗಳನ್ನು ಮಾಡುತ್ತಿದ್ದೇವೆ. ಹೀಗೆ ಇನ್ನೂ 10 ಹಲವು ಪ್ರಕ್ರಮಗಳನ್ನು ಮಂಡ್ಯದ ಜನತೆಗೆ ಪರಿಚಯಿಸಿ ಸೇವೆಯನ್ನು ನೀಡುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಹೃದಯ ಸಂಬಂಧಿ ರೋಗಗಳಿಗೆ ನೆರೆಯ ಮೈಸೂರು ಹಾಗೂ ಬೆಂಗಳೂರನ್ನು ಅವಲಂಬಿಸಬೇಕಾಗಿದ್ದು ಹಾಗೂ ಹಲವು ರೋಗಿಗಳು ಮೈಸೂರು ಹಾಗೂ ಬೆಂಗಳೂರುಗಳ ಆಸ್ಪತ್ರೆಯನ್ನು ತಲುಪುವ ಮುಂಚೆಯೇ ಸಾವಿಗೀಡಾಗುತ್ತಿರುವುದು ವಿಪರ್ಯಾಸವೇ ಸರಿ. ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಂಡುಕೊಳ್ಳಲು ಸ್ಪಂದನ ಆಸ್ಪತ್ರೆಯು ಅತ್ಯಾಧುನಿಕ ಕ್ಯಾತ್ ಲ್ಯಾಬ್ ಹಾಗೂ ನುರಿತ ಕಾರ್ಡಿಯಾಲಜಿಸ್ಟ್ಗಳ ಟೀಮನ್ನು ಹೊಂದಿಸಿಕೊಂಡು ಈ ಸುದಿನದಂದು ಲೋಕಾರ್ಪಣೆಗೊಳಿಸುತ್ತಿದ್ದೇವೆ.
ರೋಗಿಗಳ ಜೊತೆಗೆ ರೋಗಗಳ ಚಿಕಿತ್ಸೆಯ ಜೊತೆಗೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವ ನಾಣ್ಣುಡಿಗೆ ಅನುಗುಣವಾಗಿ ಹಲವು ಸಂಘ ಸಂಸ್ಥೆಗಳೊಡಗೂಡಿ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಾಗೂ ಮಾರಣಾಂತಿಕ ಕಾಯಿಲೆಗಳ ಬಗ್ಗೆ ಅರಿವನ್ನು ಮೂಡಿಸುವಂತಹ ಶಿಬಿರಗಳನ್ನು ನಡೆಸುತ್ತಾ ಬಂದಿದ್ದೇವೆ. ಇದಲ್ಲದೆ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಸರ್ಕಾರಿ ನೌಕರರ ವೈದ್ಯಕೀಯ ವೆಚ್ಚ ಮರುಪಾವತಿ ಯೋಜನೆ ಹಾಗೂ ಮಂಡ್ಯದಲ್ಲಿ ಅತ್ಯಧಿಕವಾದ ನಗದು ರಹಿತ ವಿಮಾ ಸೌಲಭ್ಯವನ್ನು ಕೂಡ ಸ್ಪಂದನಾ ಆಸ್ಪತ್ರೆ ಹೊಂದಿದೆ. ಈ ಎಲ್ಲ ಸೌಲಭ್ಯಗಳು ಮಂಡ್ಯ ಜನತೆಯ ಪಾಲಿಗೆ ವರದಾನವಾಗಲಿ ಹಾಗೂ ಸಾರ್ವಜನಿಕರಲ್ಲಿ ಆರೋಗ್ಯ ಜಾಗೃತಿ ಮೂಡಲಿ, ಆರೋಗ್ಯವಂತ ಸಮಾಜ ನಿರ್ಮಾಣವಾಗಲೆಂದು ಆಶಿಸುತ್ತಾ ನನಗೆ ಈ ದೊರಕಿದ ಸುಸಂದರ್ಭವನ್ನು ವೇದಿಕೆ ಮೇಲಿರುವ ಗಣ್ಯರನ್ನು ಸ್ವಾಗತಿಸಲು ಉಪಯೋಗಿಸಿಕೊಳ್ಳುತ್ತಿದ್ದೇನೆ. ಸ್ಪಂದನಾ ಆಸ್ಪತ್ರೆಯಲ್ಲಿ ಮಂಡ್ಯ ನಗರದಲ್ಲಿ ಹೃದ್ರೋಗ ವಿಭಾಗ ಬಹಳ ಪ್ರಮುಖ ಒಂದು ಉಪಕರಣವಾದಂತಹ ಕಾರ್ಡಿಯಾಕ್ ಕ್ಯಾಥ್ ನಾವು ನೀವೆಲ್ಲ ಸೇರಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಅದರಿಂದ ವೇದಿಕೆ ಮೇಲೆ ಇರತಕ್ಕಂಥ ಡಾಕ್ಟರ್ ಆದಿತ್ಯ ಅವರಿಗೆ ಹಾಗೂ ಡಾಕ್ಟರ್ ಶ್ರೀಕಲಾ ಅವರಿಗೆ ಮತ್ತು ಈ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದಂಥ ಡಾಕ್ಟರ್ ದೀಪ್ತಿ ಅವರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಹೃದಯಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಅಂದರೆ ಈ ಭಾಗದ ಬಹುದಿನದ ಒಂದು ಕನಸಾಗಿತ್ತು ಅನ್ಸುತ್ತೆ. ಮಂಡ್ಯ ನಗರದಲ್ಲಿ ಈ ಕಾರ್ಡಿಯಾಕ್ ಕ್ಯಾಥ್ ಲ್ಯಾಬ್ ಅಂದರೆ ಹೃದಯದ ರಕ್ತನಾಳಗಳನ್ನು ಪರೀಕ್ಷೆ ಮಾಡತಕ್ಕಂಥ ಈ ಎಕ್ಸ್ರೇ ಈ ಉಪಕರಣ ಬಹಳ ಉಪಯುಕ್ತವಾದಂತಹ ಉಪಕರಣ. ಯಾಕೆಂದ್ರೆ ಒಂದು ಕಾಲ ಇತ್ತು ಮಕ್ಕಳು ಹಿಂದೆ ತಂದೆ ತಾಯಿಗಳನ್ನ ಈ ಹೃದಯಘಾತ ಮತ್ತು ಈ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ಕರ್ಕೊ ಬರ್ತಾ ಇದ್ರು, ಬಹುಶಃ 40 ವರ್ಷದ ಹಿಂದೆ. ಆದ್ರೆ ಇಂದು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂದ್ರೆ ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನ 25ರಿಂದ 45 ವರ್ಷ ವಯೋಮಿತಿಯಲ್ಲಿರ್ತಕ್ಕಂಥ ಮಕ್ಕಳನ್ನ ಇವತ್ತು ಈ ಹೃದಯಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಇದು ಬಹಳ ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೇಕಾಗುತ್ತೆ. ಅಂದ್ರೆ ಭಾರತ ದೇಶದಲ್ಲಿ ಇವತ್ತು ಪ್ರತಿ ವರ್ಷ 30 ಲಕ್ಷ ಜನ ಇವತ್ತು ಹೃದಯಘಾತಕ್ಕೆ ತುತ್ತಾಗ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಒಂದು ವರ್ಷಕ್ಕೆ ಸುಮಾರು 30 ಲಕ್ಷ ಜನ ಈ ಹೃದಯಘಾತಕ್ಕೆ ತುತ್ತಾಗ್ತಾ ಇದ್ದಾರೆ. ಇನ್ನೊಂದು ಬಹಳ ಆತಂಕಕಾರಿ ಬೆಳವಣಿಗೆ ಏನು ಅಂದ್ರೆ 35% ಹೃದಯಘಾತ 45 ವರ್ಷಗಳಿಗಿಂತ ಚಿಕ್ಕವರಿಗಾಗ್ತಾ ಇದೆ. ಮಧುಮಕ್ಕಳಲ್ಲಿ ಹೃದಯಘಾತ, ಎಷ್ಟೋ ಜನ ಮಧುಮಕ್ಕಳಲ್ಲಿ ಮಧುಮೇಹ. ಭಾರತ ದೇಶದಲ್ಲಿ 60% ಸಾವುಗಳು ಇವತ್ತು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತದೆ. ಜೀವನ ಶೈಲಿ ಬದಲಾವಣೆಯಾಗಿದೆ, ಆಹಾರ ಪದ್ಧತಿ ಬದಲಾವಣೆಯಾಗಿದೆ, ಆಹಾರ ಪದಾರ್ಥಗಳು ಬದಲಾವಣೆಯಾಗಿದೆ. ಇವತ್ತು ನಮ್ಮ ದೇಶದಲ್ಲಿ ದುಡಿದು ಸತ್ತವರಿಗಿಂತ ಇವತ್ತು ಚಿಂತೆ ಮಾಡಿ ಸತ್ತವರ ಸಂಖ್ಯೆನೇ ಜಾಸ್ತಿ ಇದೆ. ಸೊ ಹೀಗಾಗಿ ಅಂದ್ರೆ ಈ ಕಾಯಿಲೆ ಮೊದಲೇನಂತ ಅನ್ಕೊಂಡಿದ್ವಿ ಅಂದ್ರೆ ಇದು ಕೇವಲ ಶ್ರೀಮಂತರ ಕಾಯಿಲೆ. ಹಿಂದೆ ಹೇಳೋರು ಊರಲ್ಲಿ ಯಾರಾದ್ರೂ ಈ ಪಟೇಲ್ರಿಗೆ ಮಾತ್ರ ಈ ಕಾಯಿಲೆ ಬರುತ್ತೆ ಅಂತ. ಅವಾಗ ಪಟೇಲರು ಪ್ರೆಜ್ಯೂಮ್ ಇತ್ತು, ಅಂದ್ರೆ ಬಡವರಿಗೆ ಬರೋದಿಲ್ಲ, ಕೇವಲ ಈ ಪಟೇಲರುಗಳಿಗೆ ಅಥವಾ ಶಿರಸ್ದಾರ್ಗೆ ಆ ಥರ ಬರೋದಿತ್ತು. ಇವತ್ತು ಈ ಕಾಯಿಲೆ ಬಡವರಲ್ಲೂ ಜಾಸ್ತಿ ಆಗ್ತಾ ಇದೆ, ಕೂಲಿ ಕಾರ್ಮಿಕರಲ್ಲೂ ಜಾಸ್ತಿ ಆಗ್ತಾ ಇದೆ ಮತ್ತು ನಿರ್ಗತಿಕರಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ, ಹಳ್ಳಿಗಾಡಿನ ಜನರಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಒಂದು ಅರ್ಥದಲ್ಲಿ ಇವತ್ತು ಹೃದಯಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಜಾತ್ಯತೀತವಾದಂತಹ ಒಂದು ಕಾಯಿಲೆ ಆಗಿದೆ, ಒಂದು ಕಾಯಿಲೆ ಆಗಿದೆ. ಅದರಿಂದ ಇವತ್ತು ಆಯ್ತು ಆಸ್ಪತ್ರೆಯಲ್ಲಿ ಇವತ್ತು ಕಾರ್ಡಿಯಾಕ್ ಕ್ಯಾಥ್ ಲ್ಯಾಬ್ ಬಹಳ ಮುಖ್ಯವಾದದ್ದು. ಮಂಡ್ಯ ನಗರದಲ್ಲಿ ಇದುವರೆಗೆ ಈ ರಕ್ತನಾಳಗಳನ್ನ ಪರೀಕ್ಷೆ ಮಾಡಿ ರಕ್ತನಾಳದಲ್ಲಿ ಇರತಕ್ಕಂಥ ಈ ಬ್ಲಾಕೇಜ್ ಸರಿಪಡಿಸುವಂತ ಈ ಉಪಕರಣ ಇರಲಿಲ್ಲ. ಅದಕ್ಕಾಗಿ ನಾನು ಈ ಡಾಕ್ಟರ್ ಆದಿತ್ಯ ಅವರ ತಂಡವನ್ನ ಮತ್ತು ಈ ಸ್ಪಂದನ ಆಸ್ಪತ್ರೆಯ ಎಲ್ಲ ಪದಾಧಿಕಾರಿಗಳನ್ನ ನಾನು ಅಭಿನಂದಿಸ್ತೇನೆ ಇವತ್ತು. ಯಾಕೆಂದ್ರೆ ಹೃದಯಘಾತ ಆದಂತ ಸಂದರ್ಭದಲ್ಲಿ ಬಹಳ ತುರ್ತಾಗಿ ಚಿಕಿತ್ಸೆ ಕೊಡಬೇಕಾಗುತ್ತೆ, ವಿಳಂಬ ಮಾಡಬಾರ್ದು. ವಿಳಂಬ ಮಾಡೋದು ಅಂದ್ರೆ ಹೃದಯಘಾತ ಆದಂತ ಸಂದರ್ಭದಲ್ಲಿ ಹೃದಯಘಾತ ಆಗ್ಬೋದು ಅಥವಾ ಪಾರ್ಶ್ವವಾಯು ಸ್ಟ್ರೋಕ್ ಅಂತೀವಲ್ಲ ಅದಾಗ್ಬೋದು. ಅದು ಆದಂಥ ಒಂದು 3 ಗಂಟೆಯಿಂದ 6 ಗಂಟೆ ಒಳಗೆ ಹೃದಯಘಾತ ಆದಂಥ ಸಂದರ್ಭದಲ್ಲಿ ಅದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಅದೇ ಆ ಗೋಲ್ಡನ್ ಅವರ್ ಅಲ್ಲಿ ಹೃದಯಘಾತ ಆದಂಥ ಒಂದು 3 ಗಂಟೆ ಒಳಗೆ ಅಥವಾ 6 ಗಂಟೆ ಒಳಗೆ ನಾವು ಚಿಕಿತ್ಸೆ ಕೊಟ್ಟರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅವರನ್ನ ಬದುಕಿಸ್ಬೋದು. ಅಂದ್ರೆ 2 ಬಹಳ ಮುಖ್ಯವಾದದ್ದು. ಒಂದು, ಅವರು ಬದುಕುಳಿಬೇಕು. 2ನೇದು ಅವ್ರ ಹೃದಯ ಶಕ್ತಿ ಚೆನ್ನಾಗಿ ಇರಬೇಕು. ಅದೇ ನೀವು ಈ ಚಿಕಿತ್ಸೆಗಳನ್ನ ಹೃದಯಘಾತ ಆದ ಒಂದು 12 ಗಂಟೆ ಆದ್ಮೇಲೆ ಅಥವಾ 1 ದಿವಸ ಆದ್ಮೇಲೆ ಚಿಕಿತ್ಸೆ ಕೊಟ್ಟರೆ ಹೃದಯದ ಶಕ್ತಿ ಬಹಳ ಕಡಿಮೆ ಆಗಿರುತ್ತೆ. ಅವರು ಎಂದಿನಂತೆ ಕೂಡ ಅವರು ಎಂದಿನಂತೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ
ವಿಳಂಬ ಆಗಬಾರ್ದು ಟೈಮ್. ಅದಕ್ಕೆ ಪ್ರತಿ 30 ನಿಮಿಷ ವಿಳಂಬ ಆದರೆ, ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಪ್ರತಿ 30 ನಿಮಿಷ ನಾವು ಚಿಕಿತ್ಸೆ ಕೊಡತಕ್ಕಂಥದ್ದು ವಿಳಂಬ ಆದರೆ ಸಾವಿನ ಪ್ರಮಾಣ 7% ಜಾಸ್ತಿ. ಇವತ್ತು ಇದರ ಅವಶ್ಯಕತೆ ಮಂಡ್ಯ ನಗರದ ಪ್ರಪ್ರಥಮ ಕಾರ್ಡಿಯಾಕ್ ಕ್ಯಾತ್ ಲ್ಯಾಬ್ ಮತ್ತು ಪ್ರಪ್ರಥಮ ಕಾರ್ಡಿಯಾಕ್ ಹಾಸ್ಪಿಟಲ್ ಇವತ್ತು ಸ್ಪಂದನ ಆಸ್ಪತ್ರೆ ಆಗಿದೆ. ಇದು ಜನಸ್ಪಂದನ ಆಸ್ಪತ್ರೆ ಆಗಲಿ, ಜನರ ಸಮಸ್ಯೆಗಳಿಗೆ, ಹೃದಯ ಸಮಸ್ಯೆಗಳಿಗೆ ಸ್ಪಂದಿಸಲಿ ಅನ್ನುವ ಆರೈಕೆಯನ್ನು ಮಾಡೋಣ. ಇವತ್ತು ಈ BPL ಕಾರ್ಡ್ ಉಚಿತವಾದಂಥ ಚಿಕಿತ್ಸೆ ಕೊಡತಕ್ಕಂಥ ವ್ಯವಸ್ಥೆ ಇದೆ. ಅಂದರೆ ಆಪರೇಷನ್ಸು ಅದು ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಆಯುಷ್ಮಾನ್ ಭಾರತ್ ಯೋಜನೆ ಅಡಿ ಮತ್ತು ಯಶಸ್ವಿನಿ ಸ್ಕೀಮ್ ಅಡಿಯಲ್ಲಿ ಕಾರ್ಡ್ದಾರರಿಗೆ ಇವತ್ತು ಉಚಿತವಾಗಿ ಚಿಕಿತ್ಸೆ ಆಗುತ್ತೆ. ಅದನ್ನ ನಾವು ಯಾಕೆಂದರೆ ಈಗ ಮೈಸೂರಲ್ಲೂ ಕೂಡ ನಾವು ಜಯದೇವ ಆಸ್ಪತ್ರೆಯನ್ನು ನಾವು ಮಾಡಿದ್ವಿ. ಬಹುಶಃ ಮೈಸೂರು ಇಲ್ಲಿಂದ 45 ನಿಮಿಷದಿಂದ 1 ಗಂಟೆ. ಆದರೆ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಒಂದೊಂದು ನಿಮಿಷ ಕೂಡ ಬಹಳ ಮುಖ್ಯ, 1 ನಿಮಿಷ ಕೂಡ ಬಹಳ ಮುಖ್ಯ. ಹೀಗಾಗಿ ಇವತ್ತು ಭಾರತ ದೇಶದಲ್ಲಿ ಜನಸಂಖ್ಯೆ ಎಷ್ಟಿದ್ದೇವೆ? 140 ಕೋಟಿ ಜನರಿದ್ದೇವೆ. ಕಾರ್ಡಿಯಾಕ್ ಕ್ಯಾತ್ ಲ್ಯಾಬ್ ಈ ರೀತಿಯ ಉಪಕರಣಗಳು ಭಾರತ ದೇಶದಲ್ಲಿ 3,500 ಇದೆ. ನಿನ್ನೆಯ ಲೆಕ್ಕದ ಪ್ರಕಾರ ಭಾರತ ದೇಶದಲ್ಲಿ 3,500 ಕಾರ್ಡಿಯಾಕ್ ಕ್ಯಾತ್ ಲ್ಯಾಬ್ ಇದೆ. ಹಾಗೂ ದೇಶಕ್ಕೆ ಬೇಕಾಗಿರೋದು ಎಷ್ಟು ಅಂದರೆ ಸುಮಾರು 6,000 ಕಾರ್ಡಿಯಾಕ್ ಕ್ಯಾತ್ ಲ್ಯಾಬ್ ಅವಶ್ಯಕತೆ ಇದೆ. ಸೊ ಹೀಗಾಗಿ ನಾವು ಕೂಡ ಸುಮಾರು, ಯಾಕೆಂದರೆ ಎಲ್ಲ ಹಳ್ಳಿ ಆಸ್ಪತ್ರೆಗಳಲ್ಲೂ ಈ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಹಳ್ಳಿ ಆಸ್ಪತ್ರೆಗಳು. ಅದರಿಂದ ಇವತ್ತು ಹೃದಯಾಘಾತದ ಚಿಕಿತ್ಸೆಯನ್ನು ನಾವು ಹಳ್ಳಿ ಜನರ ಬಾಗಿಲಿಗೆ ಕೊಂಡೊಯ್ಯಬೇಕಾಗಿದೆ. ಈಗ ಇದನ್ನು ನಾನು ಮೊನ್ನೆ ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡಿದ್ದೇನೆ, ಸಂಸತ್ನಲ್ಲೂ ಕೂಡ ನಾನು ಮಾತಾಡಿದ್ದೇನೆ. ಇದನ್ನು ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂತ. ಹಬ್ ಸ್ಪೋಕ್ ಮಾಡೆಲ್ ಅಂದರೆ ಏನಪ್ಪ ಅಂದರೆ, ಇಲ್ಲಿಗೆ ಇವತ್ತು ಮಂಡ್ಯ ದೂರದಿಂದ ಒಂದು 50 ಕಿಲೋಮೀಟರ್ ಹಳ್ಳಿನಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅವರು ಅಲ್ಲಿಂದ ಇಲ್ಲಿಗೆ ಬರೋದು, ಅವರು ಇದು ಆ್ಯಂಬುಲೆನ್ಸ್ ಸಿಗ್ಬೋದು ಅಥವಾ ವೆಹಿಕಲ್ ಸಿಗದೇ ಇರ್ಬೋದು, 3 ಗಂಟೆ 6 ಗಂಟೆ ಅಥವಾ ಒಂದೊಂದ್ಸರಿ 12 ಗಂಟೆ ತಡ ಆಗ್ಬೋದು, ಅಷ್ಟೊತ್ತಿಗೆ ಹಾರ್ಟ್ ಬಿಡುತ್ತೆ. ಅದಕ್ಕೆ ಇದಕ್ಕೆ ಒಂದು ಪರ್ಯಾಯ ಚಿಕಿತ್ಸೆ ಏನಪ್ಪ ಅಂದರೆ ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂತ. ಹಬ್ ಆಸ್ಪತ್ರೆ ಅಂದರೆ ಈ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಮಾಡತಕ್ಕಂಥ ಈ ರೀತಿ ಆಸ್ಪತ್ರೆಗಳನ್ನ ಹಬ್ ಆಸ್ಪತ್ರೆ ಅಂತೀವಿ. ಸ್ಪೋಕ್ ಆಸ್ಪತ್ರೆ ಅಂದರೆ ಪ್ರೈಮರಿ ಹೆಲ್ತ್ ಸೆಂಟರ್ ಆಗ್ಬೋದು, ಕಮ್ಯುನಿಟಿ ಹೆಲ್ತ್ ಸೆಂಟರ್. ಹೃದಯಾಘಾತ ಆಗಿದೆ ಅಂತ ಖಾತ್ರಿ ಆದರೆ ಆ ದೂರದ ಆಸ್ಪತ್ರೆಗಳಿಗೆ ಅಲ್ಲಿ ಒಂದು 1 ಮಿನಿಟ್ ಇಂಜೆಕ್ಷನ್ ಕೊಡುವಂಥದ್ದು ಒಂದು ವ್ಯವಸ್ಥೆ ಇದೆ. ಟೆನೆಕ್ಟಿಪ್ಲೇಸ್ ಅಂತ, ಅಂದರೆ ಎಪ್ಪುಗಟ್ಟಿದ ರಕ್ತವನ್ನು ಕರಗಿಸುವಂಥ ಒಂದು ಇಂಜೆಕ್ಷನ್. ಆ ಇಂಜೆಕ್ಷನ್ ಅಲ್ಲಿ ಕೊಟ್ಟು ನಂತರ ಅದು ನಿಮಗೆ ಸಮಯ ಕೊಡುತ್ತೆ. ಒಂದು 6 ಗಂಟೆ ಅಥವಾ ಪೇಷಂಟ್ ಸ್ಟೆಬಿಲೈಸ್ ಆದಮೇಲೆ ಇವನ್ ಒಂದು 6 ಗಂಟೆ 9 ಗಂಟೆ ಆದಮೇಲೆ ಶಿಫ್ಟ್ ಮಾಡ್ಬೋದು. ಅದನ್ನು ನಾವು ಮಾಡಬೇಕಾಗಿದೆ. ನಾನು ಜಯದೇವ ಹೃದ್ರೋಗ ಆಸ್ಪತ್ರೆ ಸಂಸ್ಥೆ ನಿರ್ದೇಶಕನಾದಂಥ ಸಂದರ್ಭದಲ್ಲಿ ಅದನ್ನು ನಾವು 45 ತಾಲೂಕು ಆಸ್ಪತ್ರೆಗಳಲ್ಲಿ ಇದನ್ನು ಜಾರಿಗೆ ತಂದಿದ್ದೇವೆ. ಇವತ್ತು ಅದರಲ್ಲಿ ಮೈಸೂರು ಝೋನಲ್ಲಿ 15 ತಾಲೂಕು, ಬೆಂಗಳೂರು ಝೋನ್ನಲ್ಲಿ 15 ತಾಲೂಕು ಹಾಸ್ಪಿಟಲ್ಗಳು, ಗುಲ್ಬರ್ಗಾ ಝೋನ್ನಲ್ಲಿ ಇನ್ನು 15 ಆಸ್ಪತ್ರೆ, ಒಟ್ಟು 45 ಆಸ್ಪತ್ರೆ. ಈಗ 2ನೇ ಹಂತದಲ್ಲಿ 90 ಆಸ್ಪತ್ರೆಗಳಿಗೆ ಅದು ವಿಸ್ತರಣೆ ಮಾಡಿದೆ. ಅಂದರೆ ಈಗ ಮಂಡ್ಯದಲ್ಲಿ ಯಾರಿಗಾದರೂ ಅಕಸ್ಮಾತ್ ಹಾರ್ಟ್ ಅಟ್ಯಾಕ್ ಆದರೆ ನಿಮ್ಗೆ ಇಮಿಡಿಯೇಟ್ ಬಂದ್ಬಿಡ್ಬೋದು. ಆದರೆ ಮಂಡ್ಯದಿಂದ ಸುಮಾರು 50-100 ಕಿಲೋಮೀಟರ್ ದೂರದಲ್ಲಾದರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅಂಥ ರೋಗಿಗಳಿಗೆ ಅಲ್ಲೇ ಅದೇನು MBBS ವೈದ್ಯರೇ ಕೊಡ್ಬೋದು, ಅದಕ್ಕೆಲ್ಲ ಏನಂತ ತೊಂದರೆ ಇರಲ್ಲ. ಅದು ಒಂದೇ ಮಿನಿಟ್ ಅದು ಇಂಜೆಕ್ಷನ್. ಅದು ಇಂಜೆಕ್ಷನ್ ಬೆಲೆ 18,000 ರೂಪಾಯಿ. ಆ ಇಂಜೆಕ್ಷನ್ನ NHM ಮತ್ತು ಕರ್ನಾಟಕ ಆರೋಗ್ಯ ಇಲಾಖೆ ಕೇಂದ್ರದ NHM ಎರಡೂ ಸೇರಿ ಆ ಇಂಜೆಕ್ಷನ್ ಉಚಿತವಾಗಿ ಕೊಡತಕ್ಕಂಥ ವ್ಯವಸ್ಥೆ ಮಾಡಿದೆ, ಉಚಿತವಾಗಿ. ಸೊ ಅದಕ್ಕೋಸ್ಕರ 2 ಥರ ಚಿಕಿತ್ಸೆ. ನಂತರ ಆ ಕೊಟ್ಟಾದ್ಮೇಲೆ ನಂತರ ಇಂಥ ದೊಡ್ಡ ಆಸ್ಪತ್ರೆಗೆ ಬರ್ಲಿಕ್ಕೆ ಸಮಯ ಸಿಗುತ್ತೆ. ನಂತರ ಆಂಜಿಯೋಗ್ರಾಮ್ ಮಾಡ್ತಾರೆ. ಆಂಜಿಯೋಗ್ರಾಮ್ ಮಾಡಿ ಬ್ಲಾಕೇಜ್ ಅಂತ ಏನಾದ್ರು ಇದ್ದರೆ ನಂತರ ಅದಕ್ಕೆ ಆಂಜಿಯೋಪ್ಲಾಸ್ಟಿ ಸ್ಟೆಂಟನ್ನು ಕಾಲಿನ ರಕ್ತನಾಳದ ಮೂಲಕ ಮಾಡತಕ್ಕಂಥದ್ದು ವ್ಯವಸ್ಥೆ. ನಾನು ಕೂಡ ನಿನ್ನೆ 4 ರೋಗಿಗಳಿಗೆ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡಿದೆ. ನಾನು ಸಂಸದರಾಗಿದ್ದರೂ ಮಾಡಿದೆ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜಯನಗರದಲ್ಲಿ ಇರ್ತಕ್ಕಂಥ ಒಂದು ಬೆಂಗಳೂರು ಆಸ್ಪತ್ರೆಯಲ್ಲಿ ನಾನು ಅದನ್ನು ಮಾಡಿದೆ. ಏಕೆಂದರೆ ಅದಕ್ಕೆ ನಾನು ಬೆಂಗಳೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ವಾರದಲ್ಲಿ 2-3 ಗಂಟೆ ರೋಗಿಗಳ ಸೇವೆಗೆ ಮೀಸಲು. ಇನ್ನು ಮಿಕ್ಕಿದ್ದೇನೆ ಎಲ್ಲ ನಿಮ್ಗೆ ಗೊತ್ತಿದೆಯಲ್ಲ, ಚಿಂತೆ ಮಾಡಿದ್ದೇನೆ. ಆದರೆ ನಾನು ಕೊಡ್ತಕ್ಕಂಥ ಸಲಹೆ ಕನ್ಸಲ್ಟೇಷನ್ ಉಚಿತ, ತಗೊಳ್ಳೋದಿಲ್ಲ. ಅದರಿಂದ ಇವತ್ತು ಈ ಹೃದಯದ ಕಾಯಿಲೆ ಇದರಲ್ಲಿ ಕೇವಲ
ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟ ಕಾಯಿಲೆ ಮಾತ್ರ ನಾವು ಚಿಕಿತ್ಸೆ ಕೊಡಲ್ಲ. ಇದರ ಮೂಲಕ ಒಂದು ಎಕೋ ಟೆಸ್ಟ್ ಮಾಡಿದ ಹೃದಯದ ಕವಾಟಗಳ ಕಾಯಿಲೆನೂ ಬರ್ಬೋದು. ಹೃದಯದ ಕವಾಟ ಕಿರಿದಾದಾಗ ಉಪ್ಸರ್ ಬರೋಂಥದ್ದು, ದಮ್ ಬರೋಂಥದ್ದು ಇರುತ್ತೆ. ಒಂದು ಕಿವಿ ಮಾತು ಹೇಳಬೇಕಾದ್ರೆ ಹೃದಯಾಘಾತದ ಲಕ್ಷಣಗಳು ನಮ್ಮ ಜನರಿಗೆ ಗೊತ್ತಿರಬೇಕು. ನಾವು ಅನ್ಕೊಂಡಿರೋದು ಆಯ್ತು 50% ಜನರಿಗೆ ಹೃದಯಾಘಾತ ಆದಂಥ ಸಂದರ್ಭದ ಎದೆ ಎಡಭಾಗದಲ್ಲಿ ನಾವು ಬರ್ಬೋದು, ಜೊತೆಗೆ ಮೈ ಬೆವರಂಥದ್ದು, ಸುಸ್ತಾಗೋಂಥದ್ದು, ಇದು ಎಲ್ಲರಿಗೂ ಗೊತ್ತಿರೋದು. ಆದರೆ ಇನ್ನು ಎಷ್ಟೋ ಜನರಿಗೆ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಎದೆ ಎಡಭಾಗದಲ್ಲಿ ನೋವು ಬರೋದೇ ಇಲ್ಲ, ಎದೆ ಮಧ್ಯಭಾಗದಲ್ಲಿ ನೋವು ಬರ್ಬೋದು, ಉರಿ ಬರ್ಬೋದು. ಆ ಉರಿ ಬಂದಾಗ ಏನು ಮಾಡ್ಕೊತಾರೆ ನಮ್ಮ ಜನ, ಇದು ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ಅಂತ ಎಷ್ಟೋ ಜನ ಪ್ರಾಣ ತೆತ್ತಿದ್ದಾರೆ. ಮೊನ್ನೆ ಒಬ್ಬರು ಡಯಾಬಿಟಾಲಜಿಸ್ಟ್ ಅಂದರೆ ಮಧುಮೇಹ ತಜ್ಞರು, ಅವರು ಫಾರಿನ್ ಇದು ಮಿಡ್ಲ್ ಈಸ್ಟಿಂದ ಏನೋ ಬರಬೇಕಿತ್ತು ಅನ್ಸುತ್ತೆ, 3 ದಿನದಿಂದ ಅವ್ರಿಗೆ ಹೊಟ್ಟೆ ಉರಿ ಅವರು ಖಾರ ತಿಂದಿದ್ದೀನಿ, ಅದು ತಿಂದಿದ್ದೀನಿ, ಊಟ ಜಾಸ್ತಿ ಮಾಡಿದ್ದೀನಿ ಅಂದ್ಬಿಟ್ಟು ಅವ್ರು ನೋಡಿಸ್ಕೊಂಡಿಲ್ಲ. ಅದು ನೋಡಿದರೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅದರಿಂದ ಹೃದಯಾಘಾತದ ಲಕ್ಷಣಗಳು. ಇನ್ನು ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಎದೆ ಮಧ್ಯಭಾಗದಲ್ಲಿ ನೋವು ಬರೋದಿಲ್ಲ, ಕತ್ತಲ್ಲಿ ದವಡೆನಲ್ಲಿ ಬರ್ಬೋದು. ಅದರಲ್ಲೂ ಇನ್ನು ಕೆಲವರಿಗೆ ಮಿಡ್ಲ್ ಭಾಗದಲ್ಲಿ ಬರ್ಬೋದು. ಅದಕ್ಕೋಸ್ಕರ ಯಾರಾದರೂ ಸಕ್ಕರೆ ಕಾಯಿಲೆ ಇದ್ದು ಬಿಡಿ ಸಿಗರೇಟ್ ಸೇದಂಥವು, ಅವರ ಕುಟುಂಬದಲ್ಲಿ ಜಾಸ್ತಿ ಜನರಿಗೆ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅಥವಾ ಹೈ ಬ್ಲಡ್ ಪ್ರೆಷರ್ ಇದ್ದವರು ಏನಾದರೂ ಪದೇ ಪದೇ ಈ ರೀತಿ ಏಕಾಏಕಿ ಹೊಟ್ಟೆ ನೋವು ಬಂದು ವಾಂತಿ ಬಂದರೆ ಗ್ಯಾಸ್ಟ್ರೈಟಿಸ್ ಅಂತ ನಾವು ಮೈ ಮರಿಬಾರ್ದು. ಒಂದು ECG ಮಾಡಿಸಿ ಅಕಸ್ಮಾತ್ ಇದ್ರೆ. ಎಷ್ಟೋ ಜನ ಇವತ್ತು ಅತಿ ಬುದ್ಧಿವಂತರದೇ ಪ್ರಾಬ್ಲಮ್. ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಪ್ರಾಬ್ಲಮ್ ಆಗ್ತಾ ಇರೋದೇ ಅತಿ ಬುದ್ಧಿವಂತರದ್ದು ಅಂತಲೇ ಹೇಳ್ಬೇಕಾಗುತ್ತೆ. ಯಾಕೆಂದರೆ ನಾವು ಸಂತೃಪ್ತಿಯಿಂದ ಬದುಕಬೇಕಾದ್ರೆ ಈಗ ಬ್ರೈನಲ್ಲಿ 2 ಭಾಗ ಇದೆ, ಎಡಭಾಗ ಬಲಭಾಗ. ಒಂದು ಭಾಗ ಸಾಕು ಚೆನ್ನಾಗಿ ಇನ್ನೊಬ್ಬರನ್ನು ಸಂತೋಷ ಪಡಿಸ್ಕೊಂಡು ನಾವು ಸಂತೋಷ ಬದುಕಬೇಕು. ಒಂದು ಇತ್ತೀಚಿನ ದಿನಗಳಲ್ಲಿ 2 ಭಾಗದ ಮೆದುಳನ್ನು ಉಪಯೋಗಿಸುವಂಥದ್ದು ಜಾಸ್ತಿ ಆಗಿ ಸಮಸ್ಯೆಗಳಾಗ್ತಾ ಇದೆ. ಅದರಿಂದ ಈ ದೇಹಕ್ಕೆ ಆರೋಗ್ಯವೇ ಉಡುಗೊರೆ, ಸಂತೃಪ್ತಿಯೇ ಸಂಪತ್ತು, ನಂಬಿಕೆಯೇ ಸಂಬಂಧ. ಸೊ ಅದರಿಂದ ಇವತ್ತು ಅಂದರೆ ಇದಕ್ಕೆ ಕಾರಣಗಳು ನಿಮಗೆಲ್ಲ ಗೊತ್ತಿದೆ, ಕಾರಣ ಗೊತ್ತಿಲ್ಲ. ಒಂದು ನಾವು MBBS ಓದುವಾಗ ವಯಸ್ಸು 65 ವರ್ಷ ಆದಮೇಲೆ ವಯಸ್ಸೇ ಒಂದು ಕಾರಣ ಆಗ್ತಾ ಇತ್ತು. ಇವತ್ತು 40 ವರ್ಷ ಆಗ್ತಿದ್ದಂಗೆ ಆ ವಯಸ್ಸೇ ಒಂದು ಕಾರಣ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ. ಮತ್ತು ಹೆಂಗಸರಲ್ಲಿ ಇದು ಕಾಯಿಲೆ ಇಲ್ಲ ಅಂದ್ಕೊಂಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಧ್ಯಯನದಲ್ಲಿ 40 ವರ್ಷಕ್ಕಿಂತ ಹಾರ್ಟ್ ಅಟ್ಯಾಕ್ ಆದವರಲ್ಲಿ 8% ಹೆಂಗಸರು ಮಹಿಳೆಯರಿದ್ದಾರೆ. ಯಾಕೆಂದರೆ ಮಹಿಳೆಯರು ಕೂಡ ಇವತ್ತು ಗಂಡಸರ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ ಇವತ್ತು ತಾಯಂದಿರ ಪರೀಕ್ಷೆ ಆಗಿದೆ. ಮಕ್ಕಳ ವಿದ್ಯಾಭ್ಯಾಸ ಇವತ್ತು ತಾಯಂದಿರ ಪರೀಕ್ಷೆ ಆಗಿದೆ. ಅವರು ನೋಡಿ, ಅದು ಯಾವ ಎಕ್ಸಾಮ್, ಮಗು ಎಕ್ಸಾಮ್ ತಗೋತಾ ಇದೆ ಅಂದರೆ ತಾಯಿಗೆ ಎದೆ ಬಡ್ತಾ. ಇವತ್ತು SSLC ರಿಸಲ್ಟ್ ಅಂದರೆ ತಾಯಿಗೆ ಎದೆ ಬಡ್ತಾ, ಎದೆ ನೋವು. ಸೊ ಮೊನ್ನೆ ಯಾರೋ ಒಬ್ರು ಬಂದಿದ್ರು, ಡಾಕ್ಟ್ರೇ ನನಗೆ ತುಂಬ ಎದೆ ನೋವು, ಎದೆ ಬಡ್ತಾ. ಎಲ್ಲ ಪರೀಕ್ಷೆ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಯಾಕಮ್ಮ ಈ ಥರ ಆಗ್ತಾಯಿದೆ ಅಂದರೆ, ಅಯ್ಯೋ ನನಗೆ ನಿದ್ದೆ ಬರ್ತಾ ಇಲ್ಲ, ನನ್ನ ಮಗ ಮಾರ್ಕ್ಸ್ ಕಡಿಮೆ ಬಂದ್ಬಿಟ್ಟಿದೆ ಅಂತ. ನಾನು ಅಂದ್ಕೊಂಡಿದ್ದೆ SSLCನೋ PUCನೋ ಅಂತ. ಅದು ನೋಡಿದರೆ LKG. ಸೊ ಅದರಿಂದ ಈ ರೀತಿಯ ಒತ್ತಡಗಳು ಜಾಸ್ತಿ. ಒತ್ತಡ ಇವತ್ತು ನಂತರ ಯಾವುದಾದ್ರೂ ಒಂದು ಕುಟುಂಬದಲ್ಲಿ 50 ವರ್ಷಕ್ಕಿಂತ ಚಿಕ್ಕವರಲ್ಲಿ ಹೃದಯಾಘಾತ ಆಗಿದ್ದರೆ ಅಂಥ ಕುಟುಂಬ ಸದಸ್ಯರಲ್ಲಿ ಹೃದಯಾಘಾತದ ಪ್ರಮಾಣ ಜಾಸ್ತಿ. ಅದಕ್ಕೋಸ್ಕರ ನಾವು ಹೇಳ್ತೀವಿ, ಈಗೇನು ಹಳ್ಳಿಗಳಲ್ಲಾದರೂ ಸರಿ ಅಥವಾ ನಗರಗಳಲ್ಲಾದರೂ ಸರಿ, ಈ ಮಕ್ಕಳುಗಳು ಇರ್ತಾರೆ, ಅವ್ರು ಜಾಸ್ತಿ ಕೆಲಸ ಮಾಡೋದಿಲ್ಲ, ಶೋಕಿ ಮಾಡ್ಕೊಂಡಿರ್ತಾರೆ. ತಂದೆ ತಾಯಿಗಳಿಗೆ ಬಂದು, ನನಗೆ ಎಷ್ಟು ಆಸ್ತಿ ಮಾಡಿದೀಯಾ ನೀನು, ನನಗೆ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿದೀಯಾ. ಸೊ ಅದಕ್ಕಿಂತ ಬದಲು ನಾನು ಹೇಳೋದು, ಈ ತಂದೆ ತಾಯಿಗಳು 80 ವರ್ಷ ಬದುಕಿದ್ರೆ ಅದೇ ಬೆಸ್ಟ್ ಜೆನೆಟಿಕ್ ಬ್ಯಾಲೆನ್ಸ್ ಶೀಟು ಮಕ್ಕಳಿಗೆ. ಆ ಬ್ಯಾಲೆನ್ಸ್ ಶೀಟು ಅದು ಆರೋಗ್ಯದ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು. ಸೊ ನಂತರ ಇವತ್ತು ಭಾರತ ದೇಶದಲ್ಲಿ 51% ಸೋಮಾರಿಗಳಿದ್ದಾರೆ. ಇವತ್ತು ನಾವು ಆಧುನೀಕರಣ ಅಂತೀವಿ ಅಥವಾ ಗಣಕೀಕರಣ ಅಂತೀವಿ, ಕೈಗಾರಿಕಾಕರಣ ಅಂತೀವಿ, ಸೋಮಾರೀಕರಣ ಕೂಡ ಆಗಿದೆ. 51%. ಯಾವ್ಯಾವ ಕಾರಣ ನಿಮಗೆ ಗೊತ್ತಾಗಿದೆ ಯಾಕೆ ಸೋಮಾರಿಗಳಾಗಿದ್ದಾರೆ ಅಂತ. ಸೊ ನಾನು ಊರ ಕಡೆ ನೋಡಿದ್ದೇನೆ, ಆವಾಗಲೂ ನಮ್ಮ ಊರುಗಳಲ್ಲಿ ಇವಾಗಲೂ ಅದೇ ಪ್ರತೀತಿ ಇದೆ ಅನಿಸುತ್ತೆ. ಅವರು ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ, ಫಸ್ಟ್ ಬಸ್ಗೆ ಯಾವುದೋ ಒಂದು ನಿಯರೆಸ್ಟ್ ಟೌನ್ಗೆ ಹೋಗ್ತಾರೆ. ಬೆಳಿಗ್ಗೆ 8 ಗಂಟೆ 9 ಗಂಟೆ 10 ಗಂಟೆ ಟೌನ್ಗೆ ಹೋಗ್ತಾರೆ. ಇನ್ನು ರಾತ್ರಿ ಬರೋದು 9 ಗಂಟೆ ಬಸ್ಗೆ ವಾಪಸ್ಸು. ಈ ಕಡೆಯಿಂದ ಫಸ್ಟ್ ಬಸ್ಸು, ಆ ಕಡೆಯಿಂದ ಲಾಸ್ಟ್ ಬಸ್ಸು. ಅವರಿಗೆ ನಗರದಲ್ಲಿ ಏನೂ ಕೆಲಸ ಇರೋದಿಲ್ಲ, ಸುಮ್ಮನೆ ಎಲ್ಲ ದೇಶದ ಬಗ್ಗೆ ಮಾತಾಡೋದು, ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋದು, ವಿದೇಶದ ಬಗ್ಗೆ ಮಾತಾಡೋದು. ಸೊ ಈ ರೀತಿ ಸೋಮಾರಿತನ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ವ್ಯಾಯಾಮ ಅನ್ನೋದು ಬಹಳ ಮುಖ್ಯ. ನೋಡಿ, ಹಿಂದೆ ಎಲ್ಲ ಅದಕ್ಕೆ ನಾವು ಹೇಳ್ತೀವಿ, ಉತ್ತಮವಾದಂತಹ ಆರೋಗ್ಯವನ್ನು ಹಾಗೇನೆ ಈ ಕಾರಣಗಳನ್ನ ಮುಂದುವರಿಸಿದ್ರೆ, ಈಗ ವಯಸ್ಸು ಬದಲಾಯಿಸೋಕ್ಕಾಗಲ್ಲ, ತಂದೆ ತಾಯಿಗಳನ್ನ ಬದಲಾಯಿಸೋಕ್ಕಾಗಲ್ಲ, ಹೆರಿಡಿಟರಿ. ಆದರೆ ಕೆಲವು ಕಾರಣ ಇದೆ ಬದಲಾಯಿಸಬಹುದಂಥ ಕಾರಣ. ಸ್ಮೋಕಿಂಗ್, ಧೂಮಪಾನ.
ಧೂಮಪಾನ ಮಾಡೋರಲ್ಲಿ ಹೃದಯಘಾತ ಜಾಸ್ತಿ ಆಗುತ್ತೆ, ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಜಾಸ್ತಿ ಆಗುತ್ತೆ, BP ಇದ್ದವ್ರಿಗೆ ಜಾಸ್ತಿ ಆಗುತ್ತೆ, ಕೊಬ್ಬಿನ ಕೊಲೆಸ್ಟ್ರಾಲ್. ಈ ಭಾಗದಲ್ಲಿ ಈ ಕೊಲೆಸ್ಟ್ರಾಲ್ ಬಗ್ಗೆ ಹೇಳೋದೇ ಏನಿಲ್ಲ, ಯಾಕೆಂದರೆ ಮಾಂಸದ ಬಗ್ಗೆ ಇರತಕ್ಕಂಥ ಅಗಾಧವಾದ ಪ್ರೀತಿ ಈ ಕಡೆ ಎಲ್ಲ ಇದೆ. ಬಹುಶಃ ಏನು ಬೇಕಾದರೂ ಬಿಟ್ಟರು ಮಾಂಸನ ಬಿಡೋದಕ್ಕೆ ಅನಿಸುತ್ತೆ. ಅಂದರೆ ಇಲ್ಲಿ ಎಷ್ಟೋ ಸರಿ ನಾನು ನೋಡಿದ್ದೇನೆ, ಅಕಸ್ಮಾತು ಯಾವುದಾದ್ರೂ ಮಾಂಸದೂಟಕ್ಕೆ ಆಹ್ವಾನ ಬರದೇ ಇದ್ರು ಕೂಡ ಅವರೇನೋ ಮರ್ತಿರ್ಬೋದು, ಹೋಗೋಣ ಅಂತ ಹೋಗಿ ಊಟ ಮಾಡೋರು ಇದ್ದಾರೆ. ಇನ್ನು ಕೆಲವರು ಅಯ್ಯೋ ನಾನು ಹೋಗ್ಲಿಲ್ಲ, ಲಾಸ್ ಆಯಿತು ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಕೇಳಿದ್ದೀನಿ ನಾನು. ಸೊ ಅದರಿಂದ ಇವತ್ತು ಈ ಮಾಂಸವನ್ನು ಯಾವಾಗಲೂ ಉಪ್ಪಿನಕಾಯಿ ರೀತಿ ತಿನ್ನಬೇಕು. ಆದರೆ ಎಷ್ಟೋ ಜನ ಮಾಂಸವನ್ನು ಅನ್ನದ ಪ್ರಮಾಣದಲ್ಲಿ, ಅನ್ನದ ರೀತಿಯಲ್ಲಿ ತಿಂತಿದ್ದಾರೆ. ಅದರಿಂದ ಕೊಲೆಸ್ಟ್ರಾಲ್ಗೂ ಶರೀರದ ತೂಕಕ್ಕೂ ಯಾವುದೇ ಸಂಬಂಧ ಇಲ್ಲ. ಸಣ್ಣದಾಗಿರ್ಬೋದು, ಅವರು ತೂಕ ಕಡಿಮೆ ಇರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು. ಅದರಿಂದ ಕೆಲವರು ಇಲ್ಲ ನಾನು ಸಣ್ಣಕ್ಕಿದ್ದೀನಿ, ನಾನು ತೂಕ ಕಡಿಮೆ ಇದೆ, ನನಗೆ ಕೊಲೆಸ್ಟ್ರಾಲ್ ಕಡಿಮೆ ಅನ್ನೋ ಭಾವನೆ ಇರಬಾರ್ದು. ಯಾಕೆಂದರೆ 70% ಕೊಲೆಸ್ಟ್ರಾಲು ಸ್ವಾಭಾವಿಕವಾಗಿ ಶರೀರದಲ್ಲೇ ಇವತ್ತು ಉತ್ಪತ್ತಿ ಆಗುತ್ತೆ ಭಾರತೀಯರಿಗೆ, ಬಿಕಾಸ್ ಆಫ್ ಜೆನೆಟಿಕ್ ಚೇಂಜಸ್. ಸೊ ಇನ್ನು 30% ನಾವು ತಿನ್ನೋದ್ರಲ್ಲಿ ಬರುತ್ತೆ. ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ಇವತ್ತು ಇವೆಲ್ಲ ಕಾರಣ, ಸ್ಮೋಕಿಂಗು, ಅದು ಸಕ್ಕರೆ ಕಾಯಿಲೆ, ಅಧಿಕ ರಕ್ತದೊತ್ತಡ, ಈ ಎಲ್ಲ ಮಟನ್ ತಿನ್ನುವಂಥದ್ದು, ಕೊಲೆಸ್ಟ್ರಾಲ್. ಅಂದರೆ ಕೇವಲ ಮಟನ್ ಬಗ್ಗೆ ಅಲ್ಲ, ಯಾವುದೇ ಎಣ್ಣೆಲಿ ಕರೆದಿರೋದಾಗ್ಬೋದು, ಪ್ರೊಸೆಸ್ ಫುಡ್, ಫ್ರೈಡ್ ಫುಡ್, ಫಾಸ್ಟ್ ಫುಡ್ ಅಂತ ಇವಾಗಂತೂ ಎಲ್ಲ ಕಡೆ ಬೀದಿನಲ್ಲೆಲ್ಲ ನೋಡ್ತಾ ಇದ್ದೇವೆ. ಫಾಸ್ಟ್ ಫುಡ್ ಅಂದ್ಬಿಟ್ಟು ಪಿಜ್ಜಾಗಳು ಆಗ್ಬೋದು, ಫ್ರೆಂಚ್ ಫ್ರೈಸ್ ಆಗ್ಬೋದು. ಫಾಸ್ಟ್ ಫುಡ್ ಅಂದ್ರೆ ಏನು? ಮನುಷ್ಯನ ಪ್ರಾಣವನ್ನು ಬೇಗ ತೆಗೆದುಕೊಂಡು ಹೋಗೋದೇ ಫಾಸ್ಟ್ ಫುಡ್, ಅದೇ ಫಾಸ್ಟ್ ಫುಡ್ ಅಂತ ಅಷ್ಟೇ. ನಂತರ ನಮ್ಮ ಮನೋಭಾವ ಕೂಡ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಯಾವ ರೀತಿ ಮನೋಭಾವ ಅಂದರೆ ಮನುಷ್ಯನಿಗೆ 3 ಇರಬಾರ್ದಂತೆ: ಅಹಂಕಾರ ಇರಬಾರ್ದು, ಅಸೂಯೆ ಇರಬಾರ್ದು, ಅನುಮಾನ ಇರಬಾರ್ದು. ಇವು 3 ಇದ್ದರೆ ಅವರು ಆರೋಗ್ಯಕ್ಕೆ ಸಮಸ್ಯೆ ತಂದ್ಕೋತಾರೆ, ಬೇರೆಯವ್ರಿಗೂ ಕೂಡ ರೋಗ ತಂದು ನಿಲ್ಲಿಸ್ತಾರೆ. ಸೊ ನಮ್ಮ ಮನುಷ್ಯರ ಮನೋಭಾವ ಇವತ್ತು ನಮ್ಮ ಭಾರತ ದೇಶದಲ್ಲಿ ಜನರು ಅಷ್ಟು ಸಂತೋಷವಾಗಿಲ್ಲ. ಯಾಕೆ ಸಂತೋಷವಾಗಿಲ್ಲ ಅಂದರೆ ಬೇರೆಯವರು ಸಂತೋಷವಾಗಿದ್ದಾರಲ್ಲ ಅಂತ ಇವ್ರು ಸಂತೋಷವಾಗಿಲ್ಲ. ಸೊ ಅದರಿಂದ ಇವೆಲ್ಲ ಕಾರಣ, ನಮ್ಮ ಮನೋಭಾವ ಆ ರೀತಿ ಮತ್ತು ಇನ್ನು ಟೈಪ್ ಎ ಪರ್ಸನಾಲಿಟಿ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಅಂದರೆ ಅವರು ಯಾರನ್ನೂ ಇಷ್ಟಪಡೋದಿಲ್ಲ, ಯಾರಾದರೂ ಒಳ್ಳೆ ಕೆಲಸ ಮಾಡಿ ಸಹಿಸೋದಿಲ್ಲ, ಅಥವಾ ಅವ್ರಿಗೆ ಅವ್ರ ಸುತ್ತಮುತ್ತ ಇರೋರಿಗೆ ಕಿರುಕುಳ ಕೊಡೋದು, ಅವ್ರೇನಾದ್ರು ಒಳ್ಳೆ ಕೆಲಸ ಮಾಡಿದರೆ ಅದ್ರ ಬಗ್ಗೆ ಒಂದು ಒಳ್ಳೆ ಮಾತಾಡೋದಿಲ್ಲ. ಇದು ಟೈಪ್ ಎ ಪರ್ಸನಾಲಿಟಿ ಅಂತ. ಇದು ಕೂಡ ಒಂದು ಕಾರಣ ಇದೆಲ್ಲ. ಇವತ್ತು ವಾಯು ಮಾಲಿನ್ಯ ಕೂಡ ಬಹಳ ಮುಖ್ಯವಾದಂಥ ಹೊಸ ಕಾರಣ ಬಂದಿದೆ. ವಾಯು ಮಾಲಿನ್ಯನ ನಾವು ಆಧುನಿಕ ತಂಬಾಕು ಅಂತ ಹೇಳ್ತಾ ಇದ್ದೀವಿ. ವಾಯು ಮಾಲಿನ್ಯ ಕೂಡ ಇದಕ್ಕೆ ಒಂದು ಕಾರಣ. ಮತ್ತು ಒತ್ತಡ, ಇವತ್ತು ಒತ್ತಡದಲ್ಲಿದ್ದೀವಿ. ಇವತ್ತು ಪ್ರತಿ ಬಡವರಿಗೂ ಒತ್ತಡ. ಬಡವರಿಗೆ ನಾವು ದುಡಿಬೇಕು, ಸ್ವಲ್ಪ ಊಟ ಮಾಡಲಿಕ್ಕೆ ನಾವು ದುಡಿಬೇಕು ಅನ್ನೋ ಒತ್ತಡ. ಆಗರ್ಭ ಶ್ರೀಮಂತರಿಗೆ ನಾವು ಈ ದುಡ್ಡನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದು ಅವರು ಒತ್ತಡ. ಇವತ್ತು ಒತ್ತಡ ಅನ್ನೋದು ಕೂಡ ಒಂದು ಹೊಸ ಕಾರಣ ಆಗಿದೆ. ಈಗ ನೋಡ್ಬೋದು, ಪರೀಕ್ಷೆ ಬರೀತಾ ಇವತ್ತು ವೈದ್ಯರಿಗೆ ಇರತಕ್ಕಂಥ ಒತ್ತಡ ರೋಗಿಗಳಿಗಿಂತ ಇವತ್ತು ವೈದ್ಯರ ಮೇಲೆ ಜಾಸ್ತಿ ಒತ್ತಡ ಇದೆ. ಇವತ್ತು ಒಂದು ಅಧ್ಯಯನ ಇದೆ, ಕಳೆದ 10 ವರ್ಷಗಳಲ್ಲಿ ನಡೆದಂಥ ಅಧ್ಯಯನದಲ್ಲಿ ಇವತ್ತು ವೈದ್ಯರ ಆಯಸ್ಸು, ಈಗಿನ ಕಾಲದ ವೈದ್ಯರ ಆಯಸ್ಸು 10 ರಿಂದ 12 ವರ್ಷ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಜನ ನಿರಂತರವಾಗಿ, ರೋಗಿಗಳು ಮತ್ತು ಪೋಷಕರು ವೈದ್ಯರುಗಳ ಮೇಲೆ ನಿರಂತರ ಎಷ್ಟೋ ಸರಿ ಸಾವನ್ನಪ್ಪಿರ್ತಾರೆ ಮನೆಯಲ್ಲಿ, ಅಂಥವ್ರನ್ನ ತಂದು ಗಲಾಟೆ ಆಸ್ಪತ್ರೆಗಳಲ್ಲಿ. ಅದರಿಂದ ಯಾವುದೇ ವೈದ್ಯರು ರೋಗಿಗೆ ತೊಂದರೆ ಮಾಡಬೇಕು ಅನ್ನುವ ಪರಿಕಲ್ಪನೆ ಇರೋದಿಲ್ಲ. ಸೊ ಇಂತಹ ಆಸ್ಪತ್ರೆಗಳು ಹೆಚ್ಚು ಸೇವೆ ಮಾಡಬೇಕಾದ್ರೆ ಇದು ಸಾರ್ವಜನಿಕರ ಮತ್ತು ಎಲ್ಲ ಜನಸಾಮಾನ್ಯರ ಅರ್ಥ ಬೇಕಾಗುತ್ತೆ ಮತ್ತು ಸಹಕಾರ ಬೇಕಾಗುತ್ತೆ, ಬಹಳ ಮುಖ್ಯ. ಯಾಕೆಂದರೆ ಹೃದಯಘಾತ 100 ಜನರಿಗಾದರೆ 100 ಜನನೂ ಬದುಕೋದಿಲ್ಲ. ಯಾರೋ 90 ಇದೆಲ್ಲ ಮಾಡಿದರೆ 95% ಬದುಕ್ಬೋದು, ಇನ್ನು 5% ಹೃದಯ ಸಡನ್ ಆಗಿ ನಿಂತು ಹೋಗ್ಬೋದು. ಸೊ ಅಂತಹ ಸಂದರ್ಭದಲ್ಲಿ ವೈದ್ಯರ ಮೇಲೆ ಹಲ್ಲೆ ಮಾಡುವಂಥದ್ದು ಅಥವಾ ಆಸ್ಪತ್ರೆಗಳ ಆಸ್ತಿಪಾಸ್ತಿಗೆ ನಷ್ಟ ಮಾಡುವಂಥದ್ದು, ಅದು ಆ ರೀತಿಯ ಮನೋಭಾವ ಇರಬಾರದು. ಆವಾಗಲೇ ಇಂತಹ ಆಸ್ಪತ್ರೆಗಳು ಬೆಳೀಲಿಕ್ಕೆ ಸಾಧ್ಯ. ಎಷ್ಟೋ ನೋಡ್ಬೋದು, ಮೊನ್ನೆ ಕಲ್ಕತ್ತಾದಲ್ಲಿ RG ಕಾರ್ ಮೆಡಿಕಲ್ ಕಾಲೇಜಲ್ಲಿ 32 ವರ್ಷದ ಒಂದು ವೈದ್ಯೆಯನ್ನ ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಆಕೆಯ ಶರೀರದ 1 ಇಂಚಲ್ಲೂ ಗಾಯ ಇದೆ. 1 ಇಂಚು ಕಣ್ಣಲ್ಲಿ ಗಾಯ ಆಗಿದೆ, ಮೂಗಲ್ಲಿ ಗಾಯ ಆಗಿದೆ, ತುಟಿಯಲ್ಲಿ ಗಾಯ ಆಗಿದೆ, ನಂತರ ಕತ್ತಲ್ಲಿ, ಎದೆಯಲ್ಲಿ, ಹೊಟ್ಟೆಯಲ್ಲಿ, ಕಾಲಲ್ಲಿ. ಸೊ ಅದರಿಂದ ಇವತ್ತು ಹಳ್ಳಿನಲ್ಲಿ ವೈದ್ಯರುಗಳಿಲ್ಲ ಅಂತ ಒಂದು ಹೇಳ್ತಾರೆ. ಯಾಕಿಲ್ಲ ಅಂದರೆ ಜನರು ಅಲ್ಲಿ ಸಹಕರಿಸ್ತಾ ಇಲ್ಲ. ಇವಾಗ ಏನು ಕಾಯಿಲೆಗೆ ಇವತ್ತು ಹೆಡ್ ಇಂಜುರಿ ಆಗಿರುತ್ತೆ ಅಥವಾ ಆಲ್ರೆಡಿ ಈಗ ನಮ್ಮ ವೈದ್ಯರುಗಳ ಮೇಲೆ ಇರತಕ್ಕಂಥ ಜವಾಬ್ದಾರಿ ಏನು? ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡತಕ್ಕಂಥ ಒಂದು ಜವಾಬ್ದಾರಿ. ಚಿಕಿತ್ಸೆ ಕೊಟ್ಟು ಕೂಡ ಅದು ಫಲಕಾರಿ ಆಗದಲೇ ಏನಾದರೂ ನಿಧನ ಹೊಂದಿದರೆ
ಆಗ ವೈದ್ಯರನ್ನ ಬೆರಳು ತೋರಿಸುವಂಥದ್ದು, ಆಸ್ಪತ್ರೆಗಳನ್ನು ಆಸ್ತಿಪಾಸ್ತಿಯನ್ನು ನಾಶ ಮಾಡುವಂಥದ್ದು, ಆ ಮನೋಭಾವ ಹೋಗಬೇಕಾಗುತ್ತೆ. ಯಾಕೆಂದರೆ ಇವಾಗ ಒಂದು ಕಾನೂನು ಕೂಡ ಜಾರಿಯಲ್ಲಿದೆ. ಸೇವೆಯಲ್ಲಿ ಇರತಕ್ಕಂಥ ವೈದ್ಯರ ಮೇಲೆ ಮತ್ತು ಆಸ್ಪತ್ರೆ ಸಿಬ್ಬಂದಿಗಳ ಮೇಲೆ ಏನಾದರೂ ಇದು ಹಲ್ಲೆ ಮಾಡಿದರೆ 7 ವರ್ಷ ಜೈಲು ಆಗುವಂತಹ ಒಂದು ಕಾನೂನು ಕೂಡ ಮೊದಲು ಜಾರಿಯಲ್ಲಿತ್ತು. ಅದಕ್ಕೆ ಈಗ ಹೆಚ್ಚು ಪುಷ್ಟಿ ಬಂದಿದೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಇವತ್ತು ವೈದ್ಯರುಗಳು ಹಳ್ಳಿನಲ್ಲೂ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದಾರೆ. ಆದರೆ ಅಲ್ಲಿ ಜನ ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ಪ್ರತಿ ಆಸ್ಪತ್ರೆಯಲ್ಲಿ ರಾತ್ರಿ ಹಳ್ಳಿಯಲ್ಲಿ ವೈದ್ಯರು ಇರೋದು ಎಷ್ಟೋ ಸರಿ ಕಷ್ಟ. ಅವರು ಯಾವುದೋ ನಿಯರೆಸ್ಟ್ ತಾಲೂಕಲ್ಲಿ ಇರ್ತಾರೆ. ಅದಕ್ಕೆ ನಾವು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂದರೆ 10 ಪ್ರೈಮರಿ ಹೆಲ್ತ್ ಸೆಂಟರ್ ಇದ್ದರೆ ಆ ಒಂದು ಸೆಂಟರ್ ಮಾತ್ರ 24/7 ಕೆಲಸ ಮಾಡಿಸ್ಬೇಕು. ಇನ್ನು 9 ಆಸ್ಪತ್ರೆ 5 ಗಂಟೆ ಕ್ಲೋಸ್ ಆಗುತ್ತೆ. ನಂತರ ಒಂದು ಆಸ್ಪತ್ರೆ 24/7 ಕೆಲಸ ಮಾಡಬೇಕು. ಅದಕ್ಕೆ ಆಂಬ್ಯುಲೆನ್ಸ್ ಕನೆಕ್ಟಿವಿಟಿ ಕೊಡಬೇಕು. ಆವಾಗ ಏನಾಗುತ್ತೆ, ಇದು ಸಿಸ್ಟಮ್ ವರ್ಕ್ ಆಗ್ತಾ ಹೋಗುತ್ತೆ. ಹೀಗಾಗಿ ಇವತ್ತು ಈ ರೀತಿ ಆಸ್ಪತ್ರೆಗಳು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.